ಬನ್ನಿ ಇವತ್ತು ರುಚಿಯಾದಂಥ ಬಿಸಿಬೇಳೆಬಾತು ಮಾಡೋಣ. ಯಾವುದೇ ತರಕಾರಿ ಇಲ್ಲದೆ ಮತ್ತು ಬಿಸಿಬೇಳೆ ಪೌಡ್ರ್ ಉಪಯೋಗಿಸಲಾರ್ದೇ ಮಕ್ಕಳ ಲಂಚ್ ಬಾಕ್ಸಿಗೆ ಬೆಳಗ್ಗೆನೇ ಅರ್ಜೆಂಟಿಗೆ ಯಾವ ರೀತಿ ಬಿಸಿಬೇಳೆಬಾತು ಮಾಡೋದಂತ ನೋಡೋಣ ಬನ್ನಿ. ಇದಂತೂ ಬ್ಯಾಚುಲರ್ಸ್ಗೆ ತುಂಬಾ ಉಪಯುಕ್ತ ಆದಂಥ ಬಿಸಿಬೇಳೆಬಾತು ಅಂತಂದೇ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡೀನಿ. ಬನ್ನಿ ಇವತ್ತಿನ ಲಾಗು ಏನಂತ ನೋಡೋಣ. ನೋಡಿ, ನಮ್ಮ ಚಿಟ್ಮಿ ಇಲ್ಲಿ ಹೋಮ್ವರ್ಕ್ ಮಾಡಾಕತ್ತಾಳ. ಏನು ಹೋಮ್ವರ್ಕ್ ಮಾಡಾಕತ್ತಿ ಸಾನು? ಓದಕ್ಕೆ ಬರ್ತಾವ? ಬ್ಯಾಟು ಹೇಳು. 12 ಅಂಜ ಹೇಳಂದಿದ್ದು. 60. ಇವಾಗ ಸ್ಕೂಲ್ ರಜೆ ಐತಲ್ರಿ, ಹಂಗಾಗಿ ಸ್ವಲ್ಪ ಮರ್ತಾಳ, ಅರ್ಧಂಬರ್ಧ ಓದ್ತಾಳ. ಬನ್ನಿ ಇವಾಗ ದೇವ್ರ ಪೂಜೆ ಕೂಡ ಆಗೈತಿ. ನಮ್ಮ ಮನ್ಯಾಗ ಏನು ದೇವ್ರು ಅಷ್ಟೊಂದಿಲ್ಲ, ಯಾಕಂದ್ರೆ ನಾವು ಮನ್ಯಾಗ ದೇವ್ರೇನು ಅಷ್ಟಿಲ್ಲ. ನಾ ಎಲ್ಲೇ ಹೋದ್ರು ಇದೇ ಎರಡು, ಒಂದು ಆಂಜನೇಯ, 3 ದೇವರು, ಒಂದು ಆಂಜನೇಯ, ಒಂದು ಹುಲಿಗೆಮ್ಮ, ನಮ್ಮ ಮನೆ ದೇವರು ಕನಕರಾಯ, ಸಾಯಿಬಾಬಾ, ಆಮೇಲೆ ನಾಗಪ್ಪನ ವ್ರತ ಮಾಡೋಕೆ ಹೇಳಿದ್ರು. ಆಮೇಲೆ ನಾಗಪ್ಪ ಒಂದೈತಿ. ಇಷ್ಟೇ ನೋಡ್ರಿ ನಮ್ಮ ಪೂಜೆ ಇವತ್ತು. ಬನ್ನಿ ಇವಾಗ ಅಡುಗೆ ಮಾಡಬೇಕು. ಅಲ್ಲಿ ಅಕ್ಕಿ ಕೂಡ ಹಸ ಮಾಡಿಟ್ಕೊಂಡಿದ್ದೀನಿ. ಇವಾಗ ಅಡುಗೆ ಮಾಡೋಣ. ಅಡುಗೆ ಏನಿಲ್ರಿ, ಇನ್ನಿದು ನಿನ್ನೆ ನೈಟ್ ಮಾಡಿದ್ದು ಚಿಕನ್ ಫ್ರೈ ಐತಿ, ಆಮೇಲೆ ಚಿಕನ್ ಸಾಂಬಾರು ಐತಿ. ನಮ್ಮ ಮನೆಯವ್ರು ಇಲ್ರಿ, ಹಂಗಾಗಿ ಜಸ್ಟ್ ರೊಟ್ಟಿ ಕೂಡ ಜಾಸ್ತಿ ಅದ, ಹಂಗಾಗಿ ಜಸ್ಟ್ ಸ್ವಲ್ಪ ಅನ್ನ ಮಾಡ್ಕೊಂಡ್ಬಿಡ್ರಿ. ಇವತ್ತು ನಾನು ರೇಷನ್ ಅಕ್ಕಿ ಮಾಡ್ತಾಯಿದ್ದೀನಿ. ಡೈಲಿ ರೇಷನ್ ಅಕ್ಕಿ ತಿನ್ನಲ್ಲ, ಬಟ್ ಇವತ್ತು ಯಾಕೋ ರೇಷನ್ ಅಕ್ಕಿ ತಿನ್ಬೇಕು ಅನ್ಸುತ್ತೈತಿ, ಹಂಗಾಗಿ ರೇಷನ್ ಅಕ್ಕಿ ಮಾಡ್ತೀವಿ. ರೇಷನ್ ಅಕ್ಕಿ ಒಳಗ್ರಿ ಈ ಥರ ಏನೋ ಗೊತ್ತಿಲ್ಲ, ಈ ಥರ ದಪ್ಪದಾಗಿ ಬರುತ್ತಲ್ಲ, ಇದೇ ಅನ್ನ ಮಾಡಿಂದ ಒಂಥರ ಮೇಲ್ಗಡೆ ಬರುತ್ತಲ್ಲ, ಅನ್ನ ಮಾಡಿಂದ ತಿನ್ಬೇಕು ಅನ್ಸೋದಿಲ್ಲ. ಹಂಗಾಗಿ ರೇಷನ್ ಅಕ್ಕಿನ ತಿನ್ನೋದು ಬಿಟ್ಟಿದ್ವಿ. ಇವತ್ತು ಯಾಕೋ ರೇಷನ್ ಅಕ್ಕಿ ತಿನ್ಬೇಕು ಅನ್ಸಕತ್ತೈತಿ. ಇವತ್ತು ರೇಷನ್ ಅಕ್ಕಿ ಅನ್ನ ಮಾಡ್ತಿದ್ವಿ. ರೇಷನ್ ಅಕ್ಕಿ ತುಂಬ ಹೊಲಸಿರ್ತಾವಲ್ರಿ, ಹಂಗಾಗಿ ರೇಷನ್ ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹೊಲಸಿರ್ತೈತಿ. ಒಂದು 2-3 ಸರಿಯಾರ ಚೆನ್ನಾಗಿ ತೊಳಿಬೇಕು. ಮನೆ ಇವಾಗ ಅಕ್ಕಿ ತೊಳೆದಿದ್ದಾಗೈತಿ. ಮನ್ಯಾಗ ನಮ್ಮ ಮನೆಯವ್ರು ಇಲ್ಲಾಂದ್ರೆ ಏನೋ ಅಡುಗೆ ಮಾಡೋಕೆ ಇಷ್ಟ ಬರಲ್ರಿ, ಇದ್ದಿದ್ದೆ ತಿಂದ್ಬಿಡ್ಬೇಕು ಅನ್ಸುತ್ತೆ. ಗಂಡ್ಮಕ್ಳು ಇದ್ರೆ ಭಯ ಅನ್ನೋದು ಇರ್ತ್ರಿ, ಅವ್ರ ಸಂಬಂಧಾರ ಅಡುಗೆ ಮಾಡ್ತೀವಿ. ಅವ್ರು ಇಲ್ಲಾಂದ್ರೆ ಆಯಿತು, ಏನಿರ್ತಾನೆ ತಿಂದು ಮುಕ್ಕೊಂಡ್ಬಿಡ್ಬೇಕಂತೀವಲ್ರಿ, ಆ ಥರ. ಮನೆಯವರು ಇವತ್ತು ಬೇರೆ ಕಡೆ ಡ್ಯೂಟಿಗೆ ಹೋಗ್ಯಾರ, ಹಂಗಾಗಿ ಇನ್ನಿದೆ ಚಿಕನ್ ಸಾಂಬಾರು, ಚಿಕನ್ ಫ್ರೈ ಎಲ್ಲ ಐತಿ.
ಆಗೈತಿ. ಈಕಿ ಬಾಂಡೆ ದಬ್ಬಾಕಿಲ್ಲ ಅಂದ್ರೆ ಹಿಂಗ ನೋಡ್ರಿ ಸಾಮಾನು ಹುಡ್ಕೋದಾಗುತ್ತ. ಇದಕ್ಕೆ ಬಾಂಡೆ ನಾನು ತೊಳೆದು ಹಂಗೆ ಪುಟ್ಟೆ ಇಡ್ತೀನಿ. ಸಿಕ್ಕಾಪಟ್ಟೆ ಹಸುವಾಗೈತಿ. ಊಟ ಮಾಡ್ಕೊಂಡು ಆಮೇಲೆ ಮುಂದಿನ ಕೆಲಸ ಮಾಡಿದ್ರೆ ಆಯ್ತು. ಟಿವಿ ನೋಡ್ಬೇಕಂದ್ರೆ ನಮ್ದು ಇವತ್ತು ಟಿವಿ ಕರೆನ್ಸಿನ ಖಾಲಿ ಆಗೈತಿ. ನಿನ್ನೆ ಖಾಲಿ ಆಗೈತಿ. ಟಿವಿ ಕರೆನ್ಸಿ ಖಾಲಿ ಅದಕ್ಕೆ ಬೇಜಾರು ಅನ್ಸಕತ್ತೈತ್ರಿ. ಕೆಲಸ ಏನಿಲ್ಲ ನೋಡ್ರಿ. ನನ್ನ ಮುಖದ ಮೇಲೆ ಆಲ್ಮೋಸ್ಟ್ ಗುಳ್ಳೆ ಎಲ್ಲ ಕ್ಲಿಯರ್ ಆಗ್ಯಾವ. ಬಟ್ ಕಲಿ ಜಾಸ್ತಿ ಅದಾವ. ಮೊನ್ನೆ ನಾನು ಒಂದು ಸ್ಕಿನ್ ಕೇರ್ ಮಾಡೋದು ತೋರಿಸಿದ್ನಲ್ಲ, ಅದನ್ನು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಂಡ್ರೆ ನನ್ನ ಮುಖದ ಮೇಲೆಲ್ಲ ಪಿಂಪಲ್ಸ್ ಕಮ್ಮಿ ಆಕವ. ನೋಡ್ರಿ ಇಲ್ಲೆಲ್ಲ ಪಿಂಪಲ್ಸ್ ಕಮ್ಮಿ ಆಗ್ಯಾವ. ಬಟ್ ಕಲಿ ಎಲ್ಲ ಜಾಸ್ತಿ ಅದಾವ. ಕಲಿ ಒಂದು ಈ ರೀತಿ ಹೋಗಿಸ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನು ವಿಡಿಯೋನ ಮತ್ತೆ ಊಟ ಮಾಡಿಕೊಂಡು ಆದಮೇಲೆ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಇವಾಗ ನಾನು ಊಟ ಮಾಡ್ಕೊಂಡು ಬಟ್ಟೆ ತೊಳೆದಾಕಿ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನು ವಿಡಿಯೋ ಅಂದ್ರೆ ಬ್ಲೌಸ್ ಎಲ್ಲ ಅದೈತ್ರಿ. ಮದ್ವೆ ಬ್ಲೌಸು ಸಿಕ್ಕಾಪಟ್ಟೆ ಮದ್ವೆ ಬ್ಲೌಸ್ ಬಂದಿದ್ದಾವೆ. ಹಾಗಾಗಿ ಮದ್ವೆ ಬ್ಲೌಸ್ನ ಹೊಲಿಬೇಕು. ಇವಾಗ ಮದ್ವೆ ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನಿನ್ನೆ 4 ಸ್ಟಿಚ್ ಮಾಡೀನಿ. ಇವತ್ತೊಂದು 4 ಸ್ಟಿಚ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಏನಾಗುತ್ತಂತ ನೋಡೋಣ ಬನ್ನಿ. ಇವಾಗ ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೊ. ಇವಾಗ ಬ್ಲೌಸ್ನ ಕಟ್ಟಿಂಗ್ ಮಾಡೋಣ. ಇಷ್ಟೊಂದು ಬ್ಲೌಸ್ ಅದಾವ. ಇಷ್ಟು ಬ್ಲೌಸ್ ಇವತ್ತು 4 ಬ್ಲೌಸ್ ಅದಾವ. ಮೇಲೆ 1 2 3 4 5 ಇದೊಂದು 6 1 4 10 ಇನ್ನೂ 10 ಬ್ಲೌಸ್ ಸ್ಟಿಚ್ ಮಾಡ್ಬೇಕು ನಾನು. ಬನ್ನಿ, 10 ಬ್ಲೌಸ್ನು ಒಂದೇ ಸರಿನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಒಂದೇ ಸಾರಿ ಕಟ್ ಮಾಡ್ಕೊಂಡ್ರೆ ಹೊಲಿಬೇಕಾದ್ರೆ ಈಜಿ ಆಗುತ್ತಲ್ರಿ. ಹಂಗಾಗಿ ಒಂದೇ ಸಾರಿ ಕಟ್ ಮಾಡ್ಕೊತೀನಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಐತ್ರಿ. ಈ ಬಿಸಿಲಿಗೆ ಮನ್ಯಾಗ ಕುಂದ್ರಕ್ಕೆ ಆಗೋದಿಲ್ಲ. ಎಲ್ಲಾದ್ರೂ ಗಿಡಕ್ಕೆ ಹೋಗ್ಬೇಕನ್ಸುತ್ತ. ಸದ್ಯಕ್ಕೆ ಹೋಗೋ ಅಷ್ಟು ಇದಿಲ್ಲ. ಈಗ ಕಟ್ಟಿಂಗ್ ಮಾಡೋಣ ಬನ್ನಿ. ಸಾರಿ, ಇವು 4 ಅದಾವ ಅಂತ ಹೇಳಿದ್ನೆಲ್ಲ. 4 ಇಲ್ಲ, 3 ಬ್ಲೌಸ್ ಅದಾವ. ನಿಮಗೆ ಯಾರಿಗಾದ್ರೂ ಬ್ಲೌಸ್ ಕಟ್ಟಿಂಗು ಯಾವ ರೀತಿ ಮಾಡೋದು ಅಂತಂದು ತೋರಿಸ್ಕೊಡ್ರಿ ಅಂದ್ರೆ ಕಮೆಂಟ್ ಮಾಡ್ರಿ. ನಾನು ತೋರಿಸ್ಕೊಡ್ತೀನಿ. ಈಗ ನಾನು ಬ್ಲೌಸ್ ಅಲ್ಲದು ತೋರಿಸ್ಕೊಡಲ್ಲ. ಉಪ್ಪ ಹಾಕ ಕರಿತಾನ. ಚಾಪೀಸ್ ಕೊಡ್ಬಸ್ ನೋಡ್ರಿ. ಎಲ್ಲಾರು ಇಡೋದು ಎಲ್ಲಾದ್ರೂ ಹುಡ್ಕೋದಾಗುತ್ತ. ಇದು ನಮ್ಮ ಮನಿ ಬಾಜು ಹುಡುಗಿ. ಅದು ಅವ್ರ ತಮ್ಮ ಬಂದು ಕರೆಯಾಗತ್ತಾನ. ಅವಳು ಹೋಗಕ್ಕಿಲ್ಲ. ನಮ್ಮ ಸಾನು ಜೊತೆ ಆಟ ಆಡಕ್ ಬಂದಿರ್ತಾಳ್ರಿ ನಮ್ಮ ಮನಿಗೆ. ತಿರ್ಗಾ ತಮ್ಮ ಮನಿಗೆ ಹೋಗಂದ್ರ ಹೋಗುದಿಲ್ಲ. ಇಲ್ಲ ಆಟ ಆಡೋದಿದ್ಲು. ಅವ್ರ ಪಪ್ಪ ಕರೆಯಾಗತ್ತಾರಂತೆ. ಹಂಗಾದ್ರು ಹೋಗೋಳಕ್ಕಿ. ಅವ್ರ ತಮ್ಮ ಪಪ್ಪ ಕರೆಯಾಗತ್ತಾನ. ಅವ್ರ ಪಪ್ಪ ಅವನಿಗೆ ರೊಕ್ಕ ಕೊಟ್ಟಾನಂತೆ.
ಅಕ್ಕಿ ಅವ್ರ ಅಕ್ಕ ಬಂದು ಹೇಳಾಕತ್ತಾನ ಪಪ್ಪ ರೊಕ್ಕ ಊಟನ ನೀನು ಪಪ್ಪನ ಜೊತೆ ರೊಕ್ಕ ಇಸ್ಕೊಂಬ ಅಂತಂದು. ಈಗ ಒಂದ್ ಸ್ವಲ್ಪ ಗಾಳಿ ಬಿಡಾಕತೈತಿ. ಗಾಳಿ ಬಿಟ್ಟು ಏನೋ ಒಂಥರ ಸಮಾಧಾನ ಅನಿಸ್ತೈತಿ. ಎಲ್ಲ ಬ್ಲೌಸ್ ಕಟ್ ಮಾಡಿ ಆಗೈತಿ. ಮಾವಿನ ಹಣ್ಣು ತಿನ್ನೋಣ ಬನ್ನಿ. ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ರಿ. ಯಾವ ಸೀಸನ್ನಾಗ ಏನ್ ಹಣ್ಣು ಸಿಗ್ತಾವ ಆ ಹಣ್ಣೆಲ್ಲ ತಿನ್ಬೇಕಂತೆ. ಬ್ಲೌಸ್ ಕಟ್ ಮಾಡಿ ಸುಸ್ತಾಗೈತಿ ಏನಿಲ್ಲ. ಊಟ ಮಾಡ್ಬೇಕಾದ್ರ ಯಾಕೋ ಊಟ ಮಾಡಕ್ ಮನ್ಸಲ್ಲಿಲ್ಲ, ಸ್ವಲ್ಪ ಊಟ ಮಾಡಿದ್ನೆ. ಇವಾಗ ಹಸು ಆಗತ್ತಿತ್ತು. ಟೈಮ್ ಬಂದು 12:30 ಆಗೈತಿ. ಹಸು ಆಗಕತ್ತಿತ್ತು. ಹಾಗಾಗಿ ಎಲ್ಲ ಬ್ಲೌಸ್ ಕಟ್ ಮಾಡೋದಾಗಿಂದ ಇದೊಂದು ಹಣ್ಣು ತಿಂದು ಇನ್ನ ಬ್ಲೌಸ್ ಅಲ್ಲೇ ಕುಂದ್ರಬೇಕ್ರಿ. ಬ್ಲೌಸ್ ಅಲ್ಲೇ ಕುಂತಿ ಅಂದ್ರೆ ಯಾವಾಗ ಎದ್ದೇಳ್ತೀನೋ ಗೊತ್ತಿಲ್ಲ. ಹಂಗಾಗಿ ಇದೊಂದು ಹಣ್ಣು ತಿನ್ಕೊಂಡು ನೆಕ್ಸ್ಟ್ ಬ್ಲೌಸ್ ಅಲ್ಲೇ. ಮಾವಿನ ಹಣ್ಣು ಅಂದ್ರೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ಹಂಗೇನು ಅಷ್ಟೊಂದು ಇಷ್ಟ ಇಲ್ಲ. ನನಗ ಹಣ್ಣೊಳಗ ಇಷ್ಟ ಅಂತಂದಿದ್ದು ಆರೆಂಜ್ ಹಣ್ಣು ಬರ್ತಲ್ರಿ, ಆ ಹಣ್ಣು ಇಷ್ಟ. ನೋಡಿ ಇದು ಮೇಲ್ಗಡೆ ನೋಡಕ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ರಿ ಹಣ್ಣು. ನೋಡಿ ಒಳಗಡೆ ಈ ತರ ಕಾಣಿಸ್ತೈತಲ್ರಿ. ಈ ತರ ಒಳಗಡೆ ಕೆಟ್ಟೋಗೈತಿ. ಅದೇ ತರ ಇಲ್ರಿ ಮನುಷ್ಯನ ಜೀವನ ಹಿಂಗ. ಮನುಷ್ಯ ಮೇಲ್ಗಡೆ ಎಷ್ಟು ಚೆನ್ನಾಗಿದ್ರು ಒಳಗಡೆ ಹುಡುಕಿರ್ತಾನಂದ ಆ ತರ ಹಣ್ಣು ಕೂಡ ಹೊರಗಡೆ ನೋಡಿ ತುಂಬಾ ಚೆನ್ನಾಗಿ ಅಂತಿ, ಬಟ್ ಒಳಗಡೆ ಈ ತರ ಕೆಟ್ಟೋಗೈತಿ. ಫ್ರಿಜ್ನಾಗ ಇಟ್ಟಿನ್ರಿ. ಫ್ರಿಜ್ನಾಗ ಜುನು ಅನ್ಸರಿ. ಮ್ಯಾಣೇನ್ ಅಷ್ಟೊಂದು ಸೀಲ್ ಇರಿಲ್ಲ. ಉಳಿದ್ರು ತಿನ್ನಕ್ ಟೇಸ್ಟ್ ಅನ್ಸ್ಕೊ, ಬಟ್ ಇದು ಸಪ್ಪೆ ಅನ್ಸಾಕತ್ತೈತಿ. ಕೆಟ್ಟೈತೇನಿ ಏನು ತಿನ್ನೋದಿಲ್ರಿ. ಜಸ್ಟ್ ಇಲ್ಲಿ ಮೇಲೆ ಇಷ್ಟ ತಿಂತೀನಿ. ಮತ್ತೇನು ಕೆಟ್ಟಿದ್ದೆಲ್ಲ ತಿನ್ನಾಗತ್ತಾಳ ಅನ್ಕೋಬೇಡ್ರಿ.
ಮಗಳು ಬರ್ತಾಳ, ಅವಳಿಗೆ ಒಂದಿಷ್ಟು ಉಳಿಸ್ಬೇಕು. ಅವಳು ಆಗಲೇ ಊಟ ಮಾಡಿದ ತಕ್ಷಣ ಒಂದು ಹಣ್ಣು ತಿಂದಾಳ. ಮತ್ತೆ ಇದ್ರಾಗ ನಾನು ಅರ್ಧ ಉಳಿಸಿಲ್ಲ, ನೀನು ಜಗಳನೇ ಮಾಡ್ತಾ. ಅವಳಿಗಂತ 2 ಪೀಸ್ ಎತ್ತಿಡ್ಲೇಬೇಕು. ನಮ್ಮ ಮಾವಿನ ಹಣ್ಣು ತಿಂದು ಮತ್ತೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಇವಾಗ ಬ್ಲೌಸ್ ಹೊಲಿಯೋಣ. ನಾನು ಆಲ್ರೆಡಿ ಇವಾಗ 2 ಬ್ಲೌಸ್ ಅದೀನಿ. ನಿನ್ನೆ ವೈಟ್ ಬ್ಲೌಸು ಅರ್ಧ ಮುಗಿಸಿದ್ನೆ, ವೈಟ್ ಬ್ಲೌಸು ಮತ್ತು ಬ್ಲೂ ಬ್ಲೌಸು ಮುಗಿಸೀನಿ. ಇನ್ನು ಇವಾಗ 3ನೇ ಬ್ಲೌಸ್ ಹೊಲಿಯಾಕತ್ತೀನಿ. ಇವಾಗ ಟೈಮ್ ಬಂದು 2:30 ಆಗೈತಿ. ಸಾಯಂಕಾಲ 6 ಗಂಟೆ ತನಕ ಎಷ್ಟು ಬ್ಲೌಸ್ ಹೊಲಿತೀನಿ ಅಂತ ನೋಡೋಣ ಬನ್ನಿ. ಬ್ಲೌಸ್ ಹೊಲಿದ್ಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಿ. ಇಲ್ಲಿ ಒಂದು ಸೈಡಿಗೆ ಅಲ್ಲಿ ಬರಾಕತ್ತೈತ್ರಿ, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ನೋವಾಗಕತ್ತೈತಿ. ಹಂಗಾಗಿ ಯಾವಾಗಲೂ ನಾಲ್ಗೆ ಅಲ್ಲಿಗೆ ಹೋಗ್ತೈತಿ. ಹಂಗಾಗಿ ಬಾಯಿ ನಾನು ಆ ಥರ ಮಾಡ್ತೀನಿ. ಬನ್ನಿ ಸಾಯಂಕಾಲದವರೆಗೂ ಎಷ್ಟು ಬ್ಲೌಸು ಸ್ಟಿಚ್ ಮಾಡ್ತೀನಿ ಅಂತ ನೋಡೋಣ. ಒಂದು ಮಷೀನ್ ಒಂದು ದಾರ ಈ ಬರೇ ಕಟ್ಟಾಗಕತ್ತೈತ್ರಿ. ಹಂಗಾಗಿ ಅದು ಒಂಥರ ಬೇಜಾರು ಅನ್ಸಾಕತ್ತಿತ್ತು. ಹಂಗಾಗಿ ಮಷಿನ್ ಕೂಡ ಜಾಸ್ತಿನ ಸೌಂಡ್ ಬರಾಕತ್ತೈತಿ. ನಾನು ಮದುವೆ ಬ್ಲೌಸ್ ಬಂದವ್ರಿ, ಹಂಗಾಗಿ ಜಾಸ್ತಿನ ಹಾರ್ಡ್ ವರ್ಕ್ ಮಾಡ್ಬೇಕಂತ ಅಂದ್ಕೊಂಡೀನಿ. ನಾನು ಮತ್ತೆ ವಿಡಿಯೋನ ಸಾಯಂಕಾಲ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಇವಾಗ ಸಾಯಂಕಾಲ 6 ಗಂಟೆ ಐತೆ. 6 ಗಂಟೆಗೆ ನಾನು ಬೆಳಗ್ಗೆ ಮಧ್ಯಾಹ್ನ 1 ಗಂಟೆಲಿದ್ದ ಬ್ಲೌಸ್ ಹೊಲಿಯಾಕತ್ತಿದ್ನೆ. ಇವಾಗ ಎಷ್ಟು ಬ್ಲೌಸ್ ಹೊಲ್ದಿನಂತ ತೋರಿಸ್ತೀನಿ ಬನ್ನಿ. ಒಂದು, ಎರಡು, ಆಮೇಲೆ ಹಿಂದ್ಗಡೆ ಒಂದು ವೈಟ್ ಒಂದು ಬ್ಲೂ ಒಂದು. ವೈಟ್ನ ನಿನ್ನೆ ಅರ್ಧ ಮಾಡಿದ್ನೆ, ಹಂಗಾಗಿ ಅದು ಒಂದು ಇವಾಗ ಫುಲ್ ಮುಗಿಸೀನಿ. ಬ್ಲೂ ಒಂದು, ಗ್ರೀನು ನಿನ್ನೆ ಹೊಲ್ದಿದ್ನೆ ರೀ. ನಿನ್ನೆ ಗ್ರೀನು ಮತ್ತು ಬ್ಲೂನ ಸ್ಟಿಚ್ ಮಾಡಿದ್ನೆ. ಬ್ಲೂ ಸ್ವಲ್ಪ ಅರ್ಧ ಆಗಿತ್ತು, ಹಂಗಾಗಿ ಬ್ಲೂ ಕೂಡ ಇವತ್ತೇ ಸ್ಟಿಚ್ ಮಾಡೀನಿ. ಇದಕ್ಕೆ ಸ್ವಲ್ಪ ಈ ಥರ ಮಗ್ಗಿ ಅಂತಾರಲ್ರಿ, ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿರಿ. ನಮ್ಮ ಕಡೆ ಮಗ್ಗಿ ಡಿಸೈನ್ ಅಂತ ಹೇಳ್ತಾರೆ. ಆ ಥರ ಮಗ್ಗಿ ಡಿಸೈನ್ ಮಾಡೀನಿ ಅದನ್ನು. ಫಸ್ಟ್ ಟೈಮ್ ರೀ ನಾನು 1 ಗಂಟೆಲಿದ್ದ 6 ಗಂಟೆವರೆಗೂ 6 ಬ್ಲೌಸು ಸ್ಟಿಚ್ ಮಾಡಿದ್ದು. ನಂದೇನು ಮಷಿನ್ ಇಲ್ಲ ರೀ, ನಾನು ಕಾಲಿಲೇನೆ ತುಳಿಯೋದು. ಮಷಿನ್ ಇದ್ದರೆ ಇನ್ನೂ ಹೊಲಿಬೋದು, ಬಟ್ ಮಷಿನ್ ಇದ್ದಿಲ್ಲ. ಬನ್ನಿ ಇವಾಗ ಸಂಜೆ 6 ಗಂಟೆ ಆಗೈತಿ. ಕಸ ಹುಡುಗನ ಸಾಕಿನ್ನು ಹೊಲಿಯೋದು. ಕಸ ಹುಡುಗಿ ಮುಖ ತಗೊಂಡು ದೇವ್ರ ದೀಪ ಹಚ್ಚಿ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮನಿ ಅಂತರೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹೊಲಸ ಐತಿ. ಬಟ್ಟೆ ಕಟ್ ಮಾಡಿವಲ್ರಿ. ಕಟ್ ಮಾಡಿದ್ದು ನಮ್ಮ ಸಾನಿ ಕೂಡ ಆಡಕ್ಕೆ ತಗೊಂಡು ಎಲ್ಲಿ ಬೇಕು ಅಲ್ಲೇ ಹೋಗ್ದಾಳ. ಅಕ್ಕಿ ಜೊತೆ ಬಾಜು ಮನೆ ಹುಡುಗರು ಆಟ ಆಡಕ್ಕೆ ಬರ್ತಾವಲ್ರಿ, ಅವು ಕೂಡ ಸ್ವಲ್ಪ ತಗೊಂಡು ಅಲ್ಲಿ ಮನೆಯಾಗೆಲ್ಲ ಹಾಕ್ಯಾರ. ಬನ್ನಿ ಇವಾಗ ಕಸ ಹುಡುಗಿ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಟ್ಟೆ ವಾಶ್ ಮಾಡಿದ್ದು, ಬಟ್ಟೆ ಕೂಡ ಮಡ್ಚಿಲ್ಲ. ಬಟ್ಟೆ ಹಂಗೆ ತಗೊಂಬಂದು ಇಲ್ಲೇ ಹಾಕಿನಿ. ಇನ್ನು ಬಟ್ಟೆ ಮಡ್ಚಿ ಕಸ ಹುಡುಗಿ ಆಮೇಲೆ ಸಿಗ್ತೀನಿ ರೀ ನಿಮ್ಗೆ. ಮತ್ತು ನಾನು ಸಾಯಂಕಾಲ ಏನು ವಿಡಿಯೋ ಮಾಡಲಿಲ್ಲ. ನೈಟ್ ಇವಾಗ ಊಟಕ್ಕೆ ಬಿಸಿಬೇಳೆ ಬಾತ್ ಮಾಡ್ಬೇಕು ಅನ್ಕೊಂಡೀನಿ. ಬನ್ನಿ ಬಿಸಿಬೇಳೆ ಬಾತ್ನ ಯಾವ ರೀತಿ ಮಾಡೋದಂತ ನೋಡೋಣ. ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡೀನಿ ರೀ. 1 ಗ್ಲಾಸ್ ಎಲ್ಲ 3/4 ಗ್ಲಾಸ್ ಅಕ್ಕಿ ತೊಗೊಂಡೀನಿ. 3/4 ಗ್ಲಾಸ್ಗೆ ಅರ್ಧ ಗ್ಲಾಸ್ ಅಷ್ಟು ಹೆಸರುಬೇಳೆ ತೊಗೊತಿದ್ದೀನಿ. ಅಕ್ಕಿಗಿನ್ನ ಸ್ವಲ್ಪ ಬೇಳೆ ಕಡಿಮೆ ತೊಗೋಬೇಕು. ಹಂಗಾಗಿ ನಾನು ಅರ್ಧ ಹೆಸರುಬೇಳೆ ತೊಗೊತಿದ್ದೀನಿ. ನೋಡಿರಿ, ಅಡುಗೆ ಮಾಡಬೇಕಾದ್ರೆ ನನಗೇನಾದರೂ ಚೆಲ್ಲಿಕ್ಕಂದ್ರೆ ಸಮಾಧಾನ ಆಗೋದಿಲ್ಲ. ಹಂಗಾಗಿ ನಿಮ್ಗೆ ಬೇಳೆ ತೋರಿಸ್ಬೇಕಾದ್ರೆ ಬೇಳೆ ಚೆಲ್ಲಿದೆ. ಏನಾದರೂ ಒಂದು ಅಡುಗೆ ಮಾಡಬೇಕಾದ್ರೂ ಒಂದು ಚೆಲ್ಲೇ ಅಡುಗೆ ಮಾಡ್ತೀನಿ ನಾನು.
ಈಗ ನೆಕ್ಸ್ಟ್ ಅರ್ಧ ಲೋಟ ಹೆಸರುಬೇಳೆ ಎಲ್ಲ ತೊಗರಿಬೇಳೆ ತೊಗರಿಬೇಳೆ ಅಂದ್ರೆ ಜವಾರಿ ತೊಗರಿಬೇಳೆ ಬರ್ತಾವಲ್ರಿ ಅವನ್ನ ಹಾಕ್ಬೇಡಿ, ಹಾಕಿದ್ರೆ ಒಂಥರ ಸಾಂಬಾರು ಅದಾಗುತ್ತೆ. ಈ ಕೆಂಪು ಚೆನ್ನಾಗಿ ಬೇಳೆ ಅಂತ ಬರ್ತಾವಲ್ಲ ಆ ಚೆನ್ನಾಗಿ ಬೇಳೆನ ಹಾಕ್ರಿ. ನಾನು ಸ್ವಲ್ಪ ಒಂದು ಲೋಟದಾಗ ಸ್ವಲ್ಪ ತೆಗ್ದೀನಿ, ಮುಕ್ಕಾಲು ಲೋಟದಷ್ಟು ಹಾಕಿನಿ. ಬನ್ನಿ ಇವಾಗ ಬೇಳೆನ ಮತ್ತು ಅಕ್ಕಿನ ಚೆನ್ನಾಗಿ ತೊಳ್ಕೊಂಬರೋಣ. ಸಿಂಪಲ್ಲಾಗಿ ಯಾವ ರೀತಿ ಬಿಸಿಬೇಳೆ ಬಾತ್ ಮಾಡೋದಂತಂದು ಹೇಳ್ಕೊಡ್ತೀನಿ ರೀ. ಏನು ತರಕಾರಿ ಇಲ್ಲ, ಏನು ಇಲ್ಲ ಇದಕ್ಕೆ. ಆಮೇಲೆ ಬಿಸಿಬೇಳೆ ಪೌಡ್ರ್ ಕೂಡ ನಾವು ಉಪಯೋಗಿಸೋದಿಲ್ಲ. ಬನ್ನಿ ಒಂದು ಕ್ಯಾರೆಟ್ ಇತ್ತು, ಒಂದು ಆಲೂಗಡ್ಡೆ ಇತ್ತು, ಅವೆರಡೂ ಹಾಕ್ಕೊಳ್ಳೋಮ. ಇವಾಗ ತರಕಾರಿ ಏನಿಲ್ಲ, ಹಂಗಾಗಿ ಇದ್ದಷ್ಟೊಳಗನೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕಲ್ರಿ. ಹಂಗಾಗಿ ಇವಾಗ ಸಿಂಪಲ್ಲಾಗಿ ಅಡುಗೆ ಮಾಡಾಕತ್ತೀನಿ. ಆಮೇಲೆ ಬೆಳಗ್ಗೆ ಯಾರಾದರೂ ಮಕ್ಕಳಿಗೆ ಲಂಚ್ ಬಾಕ್ಸ್ ಮಾಡಬೇಕಾದ್ರೆ ಗಡಿಬಿಡಿಯಲ್ಲಿ ಇದನ್ನು ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ತರಕಾರಿನೂ ಸಹ ಏನೂ ಹಾಕಿರಲ್ಲಲ್ರಿ, ಹಂಗಾಗಿ ಮಕ್ಕಳು ಇಷ್ಟಪಡ್ತಾರಂತ ಅನ್ಕೊತೀನಿ. ಬನ್ನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು, ಎಣ್ಣೆ ಹಾಕ್ಕೋಬೇಕ್ರಿ. ಎಣ್ಣೆನ ನಾ ಯಾಕೆ ಆ ಕಪ್ನಾಗ ಇಟ್ಟಿನಿ ಅಂದರೆ ನಿನ್ನೆ ಕಬಾಬ್ ಮಾಡಿದ್ವಿ, ಹಂಗಾಗಿ ಎಣ್ಣೆನ ಕಪ್ನಾಗ ಸೋಸಿ ಅಲ್ಲೇ ಇಟ್ಟಿದ್ನಿ, ಹಂಗಾಗಿ ಅದೇ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅರಿಶಿನ ಪುಡಿ ಮತ್ತು ಉಪ್ಪು ಎಣ್ಣೆನ ಹಾಕ್ಕೊಂಡು ಇದು ಒಂದು 6 ವಿಸಿಲ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಅನ್ನ ಮತ್ತು ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ಸ್ಮೂತ್ ಆಗೋವರೆಗೂ ಬೇಯಿಸ್ಕೋಬೇಕು. ಈಗ ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡ್ಕೊಳ್ಳೋಣ. ಜೀವನ ಒಂಥರ ವಿಚಿತ್ರ ಅಲ್ರಿ, ಏನಾದರೂ ಅಡುಗೆ ಮಾಡ್ಬೇಕಂದ್ರೆ. ಹಂಗಾಗಿ ಏನು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಂಡು ತಿನ್ನಬೇಕು. ಬನ್ನಿ ಇವಾಗ ಇದಕ್ಕೆ ಒಗ್ಗರಣೆಗೆ ಟೊಮೊಟೊ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಮತ್ತು ಟೊಮೊಟೊ ಕಟ್ ಮಾಡ್ಕೊಳೋದಾಗಿದೆ. ಈಗ ವಿಸಿಲ್ ಕೂಡ ಆಗಿ ಗ್ಯಾಸ್ ಎಲ್ಲ ವಿಸಿಲ್ ಎಲ್ಲ ಹವಾ ಹೋಗೈತೆ. ಹಂಗಾಗಿ ಬನ್ನಿ ಇವಾಗ ನೋಡಿ ಯಾವ ಥರ ಸ್ಮೂತಾಗಿ ಬೆಂದೈತಲ್ಲ ಆ ಥರ ಸ್ಮೂತಾಗಿ ಬೇಯಬೇಕು. ಆಮೇಲೆ ಅಕ್ಕಿ ನಾವು ಅನ್ನ ಮಾಡ್ತೀವಲ್ರಿ, ಅನ್ನಕ್ಕಿಂತ ಸ್ವಲ್ಪ ಜಾಸ್ತಿನ ಸ್ಮೂತಾಗಿ ಬೇಯಬೇಕು. ನೋಡಿ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ, ಈ ಥರ ಸ್ಮೂತ್ ಆಗೋವರೆಗೂ ಅನ್ನನ ಬೇಯಿಸ್ಕೋಬೇಕು. ಬೇಳೆ ಬೆಂದಿಲ್ಲ ಅಂದ್ರೆ ಒಂಥರ ತಿನ್ನಬೇಕಾದ್ರೆ ಕಟ್ ಅನ್ನಿಸ್ತಾವಲ್ರಿ, ಹಂಗಾಗಿ ಬೇಳೆ ಮತ್ತು ಅಕ್ಕಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋಮ. ನಾ ಇದಕ್ಕೇನು ಮಸಾಲ ಬಳಸೋದಿಲ್ಲರಿ, ಹಂಗಾಗಿ ಇದು ಮತ್ತು ಬಿಸಿಬೇಳೆ ಪೌಡ್ರ್ ಕೂಡ ಇದಕ್ಕೆ ಯೂಸ್ ಮಾಡೋದಿಲ್ಲ. ಸ್ವಲ್ಪ ಕಡಲೆ ಬೀಜ ಹಾಕ್ಕೊತೀನಿ. ತಿನ್ನಬೇಕಾದ್ರೆ ಮಧ್ಯದಲ್ಲಿ ತಿನ್ನಬೇಕಾದ್ರೆ ಸಿಗ್ತಾವಲ್ರಿ, ಅದು ಒಂಥರ ಕಡಲೆಬೇಳೆದು ಟೇಸ್ಟಿನೇ ಬೇರೆ ಇರ್ತೈತಿ. ಹಂಗಾಗಿ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಕಾದ್ಬಿಟ್ಟಿತ್ತು, ಹಂಗಾಗಿ ಈರುಳ್ಳಿ ಹಾಕೋವಾಗ ನಾ ಹಿಂದಕ್ಕೆ ಸರಿದೆ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಕೆಂಪಾಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರು ಚೇಂಜ್ ಆಗಬೇಕ್ರಿ, ಅಲ್ಲಿವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗ್ಯಾವ ನೋಡಿ. ಈರುಳ್ಳಿ ಅವಾಗ ಹಾಕಿದಾಗ ಹೀಗೆ ಸ್ವಲ್ಪ ಕಡಿಮೆ ಅನ್ನಿಸ್ತಾವಲ್ರಿ, ಆ ರೀತಿ ಎಲ್ಲನೂ ಕೆಂಪಾಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಸಾಕು. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಿಂದ ಇದಕ್ಕೆ ಹೆಚ್ಚಿರುವಂಥ ಟೊಮೊಟೊ ಕೂಡ ಹಾಕ್ಕೊಳ್ಳೋಣ. ಇಷ್ಟ ನೋಡ್ರಿ, ಇದಕ್ಕೆ ಮತ್ತೆ ನಾನು ಏನೂ ಹಾಕ್ಕೊಳ್ಳೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊತೀನಿ.
ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ ಮತ್ತು ಆಮೇಲೆ ಕೊತ್ತಂಬರಿ ಪೌಡ್ರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಟೊಮೊಟೊ ಹಣ್ಣು ಹಾಕಿರ್ತೀವಲ್ರಿ, ಟೊಮೊಟೊ ಹಣ್ಣು ಸ್ಮೂತ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಅರಿಶಿನ ಕೂಡ ಹಾಕ್ಕೊತಾ ಇದ್ದೇನೆ. ಅರಿಶಿನ ಆಲ್ರೆಡಿ ಅನ್ನಕ್ಕೆ ಹಾಕೊಂಡಿರ್ತೀವಿ, ಅರಿಶಿನ ನೋಡಿಕೊಂಡು ಅರಿಶಿನ ಕೂಡ ಹಾಕ್ಕೊಳ್ಳಿ. ಇವಾಗ ಗರಂ ಮಸಾಲ ಮತ್ತು ಕೊತ್ತಂಬರಿ ಪೌಡ್ರನ್ನ ಮೂರನ್ನೂ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಟೊಮೊಟೊನ ಸ್ಮೂತ್ ಆಗೋವರೆಗೂ ಬೇಯಿಸ್ಕೋಬೇಕು. ಆಮೇಲೆ ಇದಕ್ಕೇನು ಮೆಣಸಿಕಾಯಿ ಹಾಕ್ಯಂದಿಲ್ಲ, ಹಂಗಾಗಿ ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಆದರೆ ಸಾಕು, ನಮ್ಗೆ ಖಾರ ಜಾಸ್ತಿ ತಿನ್ನೋದಿಲ್ಲ, ಹಂಗಾಗಿ 1 ಸ್ಪೂನು ಖಾರ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ನಾನು ಬಿಸಿಬೇಳೆ ಪೌಡ್ರ್ ಹಾಕೋದಿಲ್ಲ. ಇದಕ್ಕೆ ಸಿಜ್ವಾನ್ ಫ್ರೈಡ್ ರೈಸ್ ಮಸಾಲ ಬರುತ್ತಲ್ರಿ, ನಾನು ಆ ಮಸಾಲ ಹಾಕ್ತೀನಿ. ಇದನ್ನು ಹಾಕ್ಕೊಂಡು ಒಂದು ಸಾರಿ ಬಿಸಿಬೇಳೆ ಬಾತ್ ಮಾಡ್ಕೊತೀನಿ. ಎಷ್ಟು ಟೇಸ್ಟಿಯಾಗಿ ಬರ್ತೈತೆ ಅಂತಂದು ನೀವೇ ಇನ್ನೊಂದು ಸಾರಿ ಮತ್ತೆ ಇದನ್ನೇ ಮಾಡ್ತೀರಿ. ಬಿಸಿಬೇಳೆ ಬಾತನ್ನ ಮರ್ತೇ ಬಿಡ್ತೀರಿ. ಸಿಜ್ವಾನ್ ಫ್ರೈಡ್ ರೈಸ್ ಹಾಕಿದ್ರೆ ಅದೊಂಥರ ಟೇಸ್ಟು ಬೇರೆನೇ ಬರ್ತೈತಿ. ಇವಾಗ ಅನ್ನದೊಳಗೆ ಅನ್ನ ಸ್ವಲ್ಪ ಗಟ್ಟಿಯಾಗೈತಲ್ರಿ, ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ತಿಳು ಮಾಡ್ಕೊಳ್ಳೋಣ. ನಾನು ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನ ಸ್ವಲ್ಪ ನೋಡ್ಕೊಂಡು ಹಾಕೋರಿ, ಯಾಕಂದ್ರೆ ಅನ್ನ ತುಂಬ ತಿಳು ಆದರೆ ಮತ್ತೆ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗುತ್ತೆ, ಹಂಗಾಗಿ ನೀರನ್ನ ನೋಡ್ಕೊಂಡು ಹಾಕೊಳ್ರಿ. ಈಗ ಚೆನ್ನಾಗಿ ಕುದಿ ಬಂದೈತಿ. ಇವಾಗ ಮಾಡಿಟ್ಟಂತ ಅನ್ನನ ಇದಕ್ಕೆ ಕುದಿಯೋ ನೀರಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೇನು ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ಬೇಕಂತ ಏನಿಲ್ಲ, ಸ್ವಲ್ಪ ಬಿಸಿ ಆದ್ರೆ ಸಾಕು, ತಾನೇ ಅನ್ನ ಅಲ್ಲೇ ಅರಳ್ಕೊತೈತಿ. ನೋಡಿ, ನಾನೇನು ಜಾಸ್ತಿ ಹೊತ್ತು ಮಿಕ್ಸ್ ಮಾಡಿಲ್ಲ, ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು, ಚೆನ್ನಾಗಿ ತಾನೇ ಮಿಕ್ಸ್ ಆಗುತ್ತಾ. ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸಕತ್ತೈತಲ್ಲ, ನೋಡ್ತಿರ್ಬೇಕನ್ನೇ ಬಾಯಲ್ಲಿ ನೀರು ಬರ್ತಿತ್ತು. ನನಗೆ ಇದನ್ನು ಮಾಡಬೇಕಂದ್ರೆ ತುಂಬಾ ಹಸುವಾಗಕತ್ತಿತ್ತು, ಯಾವತ್ತು ತಿಂತೀನಿ ಅಂತಂದು. ನಿಮ್ಗೆ ಎಷ್ಟು ತಿಳು ಬೇಕೋ ಅಷ್ಟು ತಿಳುವಾಗಿ ಮಾಡ್ಕೊಳ್ಳಿ. ಜಾಸ್ತಿ ತಿಳುವಾದರೆ ತಿನ್ನೋಕೆ ಟೇಸ್ಟ್ ಆಗಲ್ರಿ, ನೀರು ಅನ್ನಿಸ್ತೈತಿ. ಹಂಗಾಗಿ ಬಿಸಿಬೇಳೆ ಭಾತನ್ನ ಯಾವತ್ತೂ ಸ್ವಲ್ಪ ಮೀಡಿಯಮ್ ಮ್ಯಾಗೇ ಇಟ್ಕೊಂಡು ಬಿಸಿಬೇಳೆ ಭಾತ್ ಮಾಡ್ಕೋಬೇಕು. ಬಿಸಿಬೇಳೆ ಪೌಡ್ರ್ ನಾನೇನು ಹಾಕಿಲ್ಲ, ಮತ್ತು ಬಿಸಿಬೇಳೆ ಪೌಡ್ರ್ ಹಾಕಿರ್ಬೋದು ಅಂದ್ಕೊಂಡಿರಿ. ಬಿಸಿಬೇಳೆ ಪೌಡ್ರ್ ಏನೂ ಹಾಕಿಲ್ಲ. ಬನ್ನಿ ಇವಾಗ ನಾನು ಕ್ಲೋಸಪ್ನಲ್ಲಿ ತೋರ್ಸಕತ್ತೀನಿ. ಎಷ್ಟು ಚೆನ್ನಾಗಿ ಬಂದೈತಲ್ರಿ. ನೋಡಿ, ಇಷ್ಟು ತಿಕ್ಕಾಗಿದ್ದರೆ ಸಾಕು, ತುಂಬಾ ತುಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಮಾಡಿರೋ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಮಾಡಿರಿ. ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಬನ್ನಿ, ನಾನು ನೈಟು ಮತ್ತು ಒಂದು ಬ್ಲೌಸು ಸ್ಟಿಚ್ ಮಾಡಿದ್ನಿ. ಸಿಂಪಲ್ಲಾಗಿ ಡಿಸೈನ್ ಮಾಡೀನಿ. ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಗೈತೆ ಅಂತ ಕಮೆಂಟ್ ಮಾಡಿರಿ. ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸಪೋರ್ಟು ಯಾವಾಗಲೂ ನಮಗೆ ಇದೇ ಥರ ಇರಲಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ.